ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಈಸ್, ಆ್ಯಮ್, ಆರ್ ಜೊತೆಗೆ ING ವರ್ಬ್ನ ಹೇಗೆ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಮಾಡಬೇಕು ಅನ್ನೋದನ್ನ, ಅಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ನೀವು ಟೆನ್ಸ್ಗಳನ್ನ ಈಗ ಕಲಿತಾ ಇದ್ದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು ಗೊತ್ತೇ ಇಲ್ಲ ಅಂದರೆ, ಈಸ್, ಆ್ಯಮ್, ಆರ್ ಮುಂದೆ ವರ್ಬ್ ಹಾಕೋ ಸ್ಟ್ರಕ್ಚರೇ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್. ನೀವು ಇದನ್ನು 2-3 ಸರಿ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ರೈಟ್? ಸೊ ಲೆಟ್ ಸ್ಟಾರ್ಟ್. ಸೊ ಇಂಗ್ಲೀಷ್ನಲ್ಲಿ ಎಷ್ಟು ಟೆನ್ಸ್ ಇದೆ ಅನ್ನೋದು ಗೊತ್ತಾಗಿದೆ ಅಲ್ವಾ? ಈ ಚಾರ್ಟ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿತಾ ಇದ್ದೀವಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಯಾವಾಗ ಯೂಸ್ ಮಾಡ್ತೀವಿ ಈ ಟೆನ್ಸ್ನ? ಈ ಕ್ಷಣದಲ್ಲಿ, ಅಂದರೆ ಈಗ ನಾವು ಮಾಡ್ತಾ ಇರೋ ಕೆಲಸಗಳು ಅಥವಾ ನಡೀತಾ ಇರೋ ಕೆಲಸಗಳು. ಸೊ ಈ ಗ್ರಾಫಿಕ್ಸ್ ನೋಡಿ ಗೊತ್ತಾಗುತ್ತೆ. ಪ್ರೆಸೆಂಟ್ನಲ್ಲಿ ಅಂದರೆ ಈಗ ನಾ ಏನು ಮಾಡ್ತಾ ಇದ್ದೀನಿ, ನೀವೇನು ಮಾಡ್ತಾ ಇದ್ದೀರಾ, ನಿಮ್ಮ ಮುಂದೆ ಇರೋರು ಏನು ಮಾಡ್ತಾ ಇದ್ದಾರೆ. ಐ ಆಮ್ ಟೀಚಿಂಗ್ ಯು ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಯು ಆರ್ ವಾಚಿಂಗ್ ಮೈ ವಿಡಿಯೋ. ರೈಟ್? ಸೊ ಗೊತ್ತಾಯ್ತಲ್ಲ, ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂಥ ಕೆಲಸಗಳು, ಅದನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲೇ ಹೇಳಬೇಕು. ಸ್ಟ್ರಕ್ಚರ್ ಹೇಳ್ಕೊಡ್ತೀನಿ ನಾನು ನಿಮಗೆ. ಆ್ಯಂಡ್ ಈ ದಿನಗಳಲ್ಲಿ, ಅಂದರೆ ಇತ್ತೀಚಿನ ದಿನಗಳಲ್ಲಿ ರೀಸೆಂಟಾಗಿ ನಾವು ಡೈಲಿ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಇದೇ ಟೆನ್ಸ್ನಲ್ಲೇ ಹೇಳ್ತೀವಿ. ಎಕ್ಸಾಂಪಲ್ಸ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಸ್ಟ್ರಕ್ಚರ್ ಯಾವ ಥರ ಇರಬೇಕು ಫಸ್ಟ್ ನೋಡಿ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್, ಅದರ ಮುಂದೆ ING ವರ್ಬ್ ಹಾಕಬೇಕು. ಆಮೇಲೆ ಲಾಸ್ಟ್ನಲ್ಲಿ ಆಬ್ಜೆಕ್ಟ್ ಹಾಕ್ತೀವಿ. ಸೊ ING ವರ್ಬ್ ಅಂದ್ರೇನು? ಈ ಲಿಸ್ಟ್ನಲ್ಲಿರುವಂಥ ವರ್ಬ್ಗಳು. ಸೊ ವರ್ಬ್ನಲ್ಲಿ ಎಷ್ಟು ಫಾರ್ಮ್ಸ್ ಇದೆ ಅನ್ನೋದು ಗೊತ್ತಿದೆ ಅಲ್ವಾ? ಈ ಲಿಸ್ಟ್ನ ನಾನು ನನ್ನ ವೆಬ್ಸೈಟ್ನಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಸಬ್ಜೆಕ್ಟ್ ವರ್ಬ್ ಐ ಆಗಿದ್ದಾಗ ಹೆಲ್ಪಿಂಗ್ ವರ್ಬ್ ಆಮ್ ಆಗಿರುತ್ತೆ ಆ್ಯಂಡ್ ING ವರ್ಬ್ ಆಬ್ಜೆಕ್ಟ್. ನೋಡಿ, ಐ ಆಮ್ ರೈಟಿಂಗ್ ಅ ಸ್ಟೋರಿ. ನಾ ಒಂದು ಸ್ಟೋರಿ ಬರಿತಾ ಇದ್ದೀನಿ. ಯು, ವಿ, ದೇ ಪ್ಲೂರಲ್, ಯಾವುದೇ ಪ್ಲೂರಲ್ ಇದ್ರೂ ಆರ್ ಹಾಕಬೇಕು. ರೈಟಿಂಗ್ ಅ ಸ್ಟೋರಿ. ಯು ಆರ್ ರೈಟಿಂಗ್ ಅ ಸ್ಟೋರಿ, ನೀನೊಂದು ಸ್ಟೋರಿ ಬರೀತಿದ್ಯಾ. ವಿ ಆರ್ ರೈಟಿಂಗ್, ದೇ ಆರ್ ರೈಟಿಂಗ್, ಮೈ ಫ್ರೆಂಡ್ಸ್ ಆರ್ ರೈಟಿಂಗ್. ಹಿ, ಶಿ, ಕಿರಣ್ ಬಂದರೆ ಇಸ್ ರೈಟಿಂಗ್ ಅ ಸ್ಟೋರಿ. ನೀವು ಪ್ರತಿಯೊಂದು ಸಬ್ಜೆಕ್ಟಿಂದ ಒಂದೊಂದು ಸೆಂಟೆನ್ಸ್ ಮಾಡ್ಕೊಳ್ಳಿ. ಐ ಆಮ್ ರೈಟಿಂಗ್ ಅ ಸ್ಟೋರಿ, ಯು ಆರ್ ರೈಟಿಂಗ್, ವಿ ಆರ್ ರೈಟಿಂಗ್, ದೇ ಆರ್ ರೈಟಿಂಗ್, ಮೈ ಪೇರೆಂಟ್ಸ್ ಆರ್ ರೈಟಿಂಗ್, ಸುಮಾ ಅಂಡ್ ಸಂಜು ಆರ್ ರೈಟಿಂಗ್, ಹಿ ಈಸ್ ರೈಟಿಂಗ್, ಶಿ ಈಸ್ ರೈಟಿಂಗ್, ಕಿರಣ್ ಈಸ್ ರೈಟಿಂಗ್ ಅ ಸ್ಟೋರಿ. ಸೊ ಈಗ ಯಾರೆಲ್ಲ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಆ್ಯಂಡ್ ತುಂಬ ಜನ ಬಿಗಿನರ್ಸ್, ಈಗೀಗ ಇಂಗ್ಲೀಷ್ ಕಲಿತಾ ಇರೋರು ಮಾಡೋ ಮಿಸ್ಟೇಕ್ ಏನು ನೋಡಿ ಇಲ್ಲಿ. ನೀವು ಯಾವತ್ತೂ ಈ ಥರ ಮಿಸ್ಟೇಕ್ ಮಾಡಬಾರ್ದು. ಏನಂದರೆ, ನಾನೀಗ ತಿಂಡಿ ತಿಂತಾ ಇದ್ದೀನಿ ಅಂತ ಹೇಳೋದಕ್ಕೆ ಈ ಥರ ಹೇಳಬಾರ್ದು. ಐ ಈಟಿಂಗ್ ಮೈ ಬ್ರೇಕ್ಫಾಸ್ಟ್ ನೌ. ರಾಂಗ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ದೇನೆ ನೀವು ಹೇಳ್ತಾ ಇದ್ದೀರಾ. ನೀವೀಗ ಏನು ಮಾಡ್ತಾ ಇದ್ದೀರಾ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಬೇಕು. ಹೆಲ್ಪಿಂಗ್ ವರ್ಬ್ ಜೊತೆಗೆ ಹೇಳಬೇಕು. ಐ ಆಮ್ ಈಟಿಂಗ್ ಮೈ ಬ್ರೇಕ್ಫಾಸ್ಟ್ ನೌ ಅಂದರೆ ನಾನೀಗ ತಿಂಡಿ ತಿಂತಾ ಇದ್ದೀನಿ. ಸೊ ಪ್ರೆಸೆಂಟ್ ಸಿಂಪಲ್ನಲ್ಲಿ ಹೇಳ್ಕೊಟ್ಟಿದ್ದೆ, ಅಲ್ಲಿ ING ಬರಲ್ಲ, ಹೆಲ್ಪಿಂಗ್ ವರ್ಬ್ ಕೂಡ ಬರಲ್ಲ. ಏನು? ಐ ಈಟ್ ಮೈ ಬ್ರೇಕ್ಫಾಸ್ಟ್ ಅಟ್ 8 ಎವ್ರಿ ಡೇ. ನೋಡಿ, ಪ್ರತಿದಿನ ನೀವು ಯಾವ ಟೈಮಿಗೆ ತಿಂತೀರಾ ಅಂತ ಹೇಳೋವಾಗ, ರೆಗ್ಯುಲರ್ ಆ್ಯಕ್ಟಿವಿಟಿ ಈ ಥರ ಡೈಲಿ ರೊಟೀನ್ ಹೇಳೋವಾಗ INGನೂ ಬರಲ್ಲ, ಹೆಲ್ಪಿಂಗ್ ವರ್ಬ್ ಕೂಡ ಬರಲ್ಲ. ಏನೇ ಆ್ಯಕ್ಷನ್ ಹೇಳಿ ನೀವು ಪಾಸಿಟಿವ್ ಸೆಂಟೆನ್ಸ್ನಲ್ಲಿ. ಬಟ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಂದೇ ಬರುತ್ತೆ, ಮಿಸ್ ಮಾಡಬಾರ್ದು. ಇನ್ನೊಂದು ಮಿಸ್ಟೇಕ್ ಮಾಡ್ತಾರೆ ಈ ಥರ. ಯಾರಾದರೂ ಒಬ್ಬರ ಜಾಬ್ನ ಬಗ್ಗೆ ಹೇಳೋವಾಗ ಈ ಥರ ಹೇಳ್ತೀರಾ, ಮೈ ಸಿಸ್ಟರ್ ಈಸ್ ವರ್ಕ್ ಆ್ಯಸ್ ಅ ಟೀಚರ್. ರಾಂಗ್. ನೀವು ಅನ್ಕೊತೀರಾ ನನ್ನ ಸಿಸ್ಟರ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಪ್ರೆಸೆಂಟ್ ಅಲ್ವಾ, ಇಸ್ ಹಾಕ್ಬೇಕು ಅನ್ಕೊಂಡ್ಬಿಡ್ತೀರಾ. ತುಂಬ ಜನ ಬಿಗಿನರ್ಸ್ ಅದೇ ಥರ ಅನ್ಕೊತಾರೆ. ನೋ, ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ING ವರ್ಬ್ ಬರಲೇಬೇಕು. ಸೊ ಮೈ ಸಿಸ್ಟರ್ ಈಸ್ ವರ್ಕಿಂಗ್ ಆ್ಯಸ್ ಅ ಟೀಚರ್ ಅನ್ಬೇಕು. ಸ್ಪೆಷಲಿ ನಾನು ಬಿಗಿನರ್ಸ್ಗೇನೆ ಹೇಳ್ತಾ ಇದ್ದೀನಿ. ನೀವು ಈಗ ಟೆನ್ಸಸ್ ಕಲಿತಾ ಇದ್ದರೆ ನೋಡಿ, ಈ ಥರ ಮಿಸ್ಟೇಕ್ ಮಾಡಬಾರ್ದು. ನಾನು ಅವ್ರಿಗೆ ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಗೊತ್ತಾಯ್ತಲ್ಲ? ING ವರ್ಬ್ನ ಅರ್ಥನೇ ಕಂಟಿನ್ಯೂಯಸ್ ಆಗಿ ಮಾಡ್ತಾ ಇರೋದು. ಈ ಥರ ಹೇಳ್ಬಾರ್ದ, ಮೈ ಸಿಸ್ಟರ್ ವರ್ಕ್ಸ್ ಆಸ್ ಅ ಟೀಚರ್. ಎಸ್, ಇದು ಕರೆಕ್ಟೇ. ಇದು ನಿಮ್ಮ ಸಿಸ್ಟರ್ ಆಕ್ಯುಪೇಷನ್ ಹೇಳ್ತೀರಾ. ಇದರ ಅರ್ಥ ಏನು? ಟೀಚರ್ ಆಗಿ ಕೆಲಸ ಮಾಡ್ತಾರೆ. ಬಟ್ ಇದು ಒಂದು ರೀತಿ ಟೆಂಪರರಿ ಆ್ಯಕ್ಷನ್ ತೋರಿಸುತ್ತೆ. ಈಗ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ ನೋಡಿ, ಆ ಥರ ಹೇಳೋದಕ್ಕೂ ಯೂಸ್ ಆಗುತ್ತಿದ್ದು. ಆರ್ ನೀವು ಕನ್ನಡದಲ್ಲಿ ಈ ಥರ ಹೇಳ್ಬೇಕು ಅನ್ಕೊಂತಿದ್ದೀರಾ ಅಲ್ವಾ, ನಮ್ಮ ಅಕ್ಕ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ, ಅವಾಗಲೂ ಇದೇ ಥರ ಹೇಳಿ ಈಸ್ ವರ್ಕಿಂಗ್ ಅಂತಾನೆ ಹೇಳಬೇಕು. ನೆಕ್ಸ್ಟ್, ಮೈ ಫ್ರೆಂಡ್ಸ್ ವೇಟಿಂಗ್ ಫಾರ್ ಮೀ. ಫಾರ್ ಮೀ ಅಂದ್ರೇನು? ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಲ್ವಾ? ಸೊ ಈ ಥರ ನೀವು ಮತ್ತೆ ನೋಡಿ ಮಿಸ್ ಮಾಡಿದ್ರಿ ಹೆಲ್ಪಿಂಗ್ ವರ್ಬ್ನ. ಮೈ ಫ್ರೆಂಡ್ಸ್ ಅನ್ನೋದು ಪ್ಲೂರಲ್ ಅಲ್ವಾ, ಮೈ ಫ್ರೆಂಡ್ಸ್ ಆರ್ ವೇಟಿಂಗ್ ಫಾರ್ ಮೀ ಅನ್ಬೇಕು. ರೈಟ್? ಯಾಕೆ ಹಾಕಲೇಬೇಕು? ಈಸ್ ಆಮ್ ಆರ್ ಹಾಕಲಿಲ್ಲ ಅಂದರೆ ನಡೀತಾ? ನೋಡಿ ಏನು ಡಿಫ್ರೆನ್ಸ್ ಆಗುತ್ತೆ ಹೇಳ್ತೀನಿ ನಾನೀಗ. ಐ ಆಮ್ ಈಟಿಂಗ್ ಮೈ ಬ್ರೇಕ್ಫಾಸ್ಟ್ ಹೇಳಿದ್ನಲ್ವಾ, ಅಂದರೆ ಏನು? ನಾನು ತಿಂಡಿ ತಿಂತಾ ಇದ್ದೀನಿ, ನಾನು ನನ್ನ ತಿಂಡಿ ತಿಂತಾ ಇದ್ದೀನಿ. ಐ ಈಟಿಂಗ್ ಅಂದರೆ ತಿನ್ನುತ್ತಾ. ನೋಡಿ, ಕನ್ನಡ ವರ್ಡ್ ನೋಡಿ,
ತಿನ್ನುತ್ತಾ ಅಂದರೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದೆ ಅಲ್ವಾ, ಅದೇ ಆ್ಯಕ್ಷನ್ ING ಹೇಳುತ್ತೆ. ಈಟಿಂಗ್, ಈಟ್ ಅಂದರೆ ತಿನ್ನು, ಈಟಿಂಗ್ ಅಂದರೆ ತಿನ್ನುತ್ತಾ. ಬ್ರೇಕ್ಫಾಸ್ಟ್ ಅಂದರೆ ತಿಂಡಿ. ಆ್ಯಮ್ ಅಂದರೆ ಏನು ನೋಡಿ. ಈಗ ಆ್ಯಮ್ ಅಂದರೆ ಏನು, ನಾನು ಬಿಗಿನಿಂಗ್ ಕ್ಲಾಸ್ಗಳಲ್ಲಿ 10, 11, 12, 13 ಕ್ಲಾಸ್ಗಳಲ್ಲಿ ಹೇಳ್ಕೊಟ್ಟಿದ್ದೆ ಇದನ್ನು. ಆ್ಯಮ್ ಅಂದರೆ ಏನು, ಇದೀನಿ, ತಿನ್ನುತ್ತಾ ಇದೀನಿ ನೋಡಿ. ಸೊ ಈ ಥರ ಒಂದು ಸೆಂಟೆನ್ಸ್ನ ಬ್ರೇಕ್ ಡೌನ್ ಮಾಡಿ ನೋಡಿದ್ರೆ ನಿಮಗೆ ಈ ಮೀನಿಂಗ್ಗಳು ಕಾಣಿಸುತ್ತೆ. ಸೊ ಗೊತ್ತಾಯ್ತಲ್ಲ, ತಿನ್ನುತ್ತಾ ಇದ್ದೀನಿ, ಆ್ಯಮ್ ಈಟಿಂಗ್. ನೀವು ಏನು ಮಾಡ್ತೀರಾ, ಮಿಸ್ ಮಾಡ್ತೀರಾ. ಮಿಸ್ ಮಾಡಿದ್ರೆ ಏನಾಗುತ್ತೆ, ಈಗ ನೋಡಿ ಇದೇ ಆಗೋದು. ಐ ಈಟಿಂಗ್ ಮೈ ಬ್ರೇಕ್ಫಾಸ್ಟ್, ನಾನು ತಿಂಡಿ ತಿನ್ನುತ್ತಾ. ಸೊ ಕನ್ನಡದಲ್ಲಿ ಆ ಥರ ಹೇಳಿದ್ರೆ ಸರಿ ಇರುತ್ತಾ, ಇಲ್ಲ ಅಲ್ವಾ. ಮತ್ತು ಇಂಗ್ಲೀಷ್ನಲ್ಲೂ ಆ ಥರ ಹೇಳಿದ್ರೆ ಸರಿ ಇರಲ್ಲ. ಅದಕ್ಕೆ ಹೆಲ್ಪಿಂಗ್ ವರ್ಬ್ಸ್ನ ನೀವು ಮಿಸ್ ಮಾಡಬಾರ್ದು. ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ಇಟ್ ಈಸ್ ರೇನಿಂಗ್, ಸಬ್ಜೆಕ್ಟ್ ಇಲ್ಲಿ ಇಟ್, ಹೆಲ್ಪಿಂಗ್ ವರ್ಬ್ ಈಸ್ ING ವರ್ಬ್ ರೇನಿಂಗ್, ರೈಟ್. ಸೊ ಇಲ್ಲಿ ಆಬ್ಜೆಕ್ಟ್ ಇಲ್ಲ. ಹಿಯರ್ ಅಂದರೆ ಪ್ಲೇಸ್, ಅಂದರೆ ಇಲ್ಲಿ ಮಳೆ ಬರ್ತಾ ಇದೆ. ಗೊತ್ತಾಗ್ತಿದಲ್ವ, ನಾವು ರೇನ್ಗೆ ಇಟ್ ಅಂತ ಕರಿತೀವಿ, ಬೇಸಿಕ್ ಕ್ಲಾಸ್ಗಳಲ್ಲಿ ಹೇಳ್ಕೊಟ್ಟಿದೆ ನಿಮಗೆ. ಸೊ ಈಗ ಮಳೆ ಬರ್ತಾ ಇದೆ ಅಂದರೆ ಈ ಥರನೇ ಹೇಳಬೇಕು, ಇಟ್ ಈಸ್ ರೇನಿಂಗ್ ಅಂತಲೇ ಹೇಳಬೇಕು. ತುಂಬ ಜನಕ್ಕೆ ಇದು ಹೇಳೋಕ್ಕೆ ಕಷ್ಟಪಡ್ತಾರೆ, ಇಟ್ ಈಸ್ ರೇನಿಂಗ್ ಹಿಯರ್ ಅಂತಲೇ ಹೇಳಿ. ದ ರೇನ್ ಈಸ್ ಕಮಿಂಗ್ ಅನ್ಬಾರ್ದಾ, ಅದರಲ್ಲಿ ಏನು ತಪ್ಪಿಲ್ಲ, ಅನ್ಬೋದು. ಬಟ್ ಆ ಥರ ಯಾರೂ ಹೇಳಲ್ಲ, ಅದು ಕಾಮನ್ ಇಲ್ಲ. ಅದು ಯಾವ ರೀತಿ ಅಂದರೆ ಪೊಯೆಟಿಕ್ ಆಗಿರುತ್ತೆ, ಎಲ್ಲೋ ಟೆಕ್ಸ್ಟ್ಗಳಲ್ಲಿ ಕಾಣುತ್ತೆ ನಿಮಗೆ. ಪೊಯೆಟಿಕ್ ಅಂದರೆ ಸಾಹಿತ್ಯಿಕವಾಗಿರೋದದು, ರೈಟ್. ತುಂಬ ಸರಿ ತುಂಬ ಫಾರ್ಮಲ್ ಸ್ಟೈಲ್ನಲ್ಲಿ ಯೂಸ್ ಮಾಡ್ತಾರೆ. ಸೊ ಎಲ್ಲರಿಗೂ ಗೊತ್ತಿರೋ ಸೆಂಟೆನ್ಸ್, ಕಾಮನ್ ಆಗಿ ಯೂಸ್ ಮಾಡೋ ಸೆಂಟೆನ್ಸ್ ಇದು. ಶಿ ಈಸ್ ಟ್ಯೂಟರಿಂಗ್ ಹರ್ ಕಿಡ್ಸ್. ಹರ್ ಕಿಡ್ಸ್ ಅಂದ್ರೇನು, ತನ್ನ ಮಕ್ಕಳಿಗೆ ಅವಳು ಟ್ಯೂಟರ್ ಮಾಡ್ತಾ ಇದ್ದಾಳೆ, ಅಂದರೆ ಪಾಠ ಹೇಳಿಕೊಡ್ತಾ ಇದ್ದಾಳೆ, ರೈಟ್. ಸ್ಟ್ರಕ್ಚರ್ ನೋಡಿ, ಈಸ್ ಟ್ಯೂಟರಿಂಗ್. ವೆಯ್ಟ್, ಹೀ ಈಸ್ ಡ್ರಿಂಕಿಂಗ್ ವಾಟರ್. ವೆಯ್ಟ್ ಮಾಡೋ, ನೀರು ಕುಡಿತಾ ಇದ್ದಾನೆ ಅಂತ ನೀವು ಹೇಳ್ತಿರಲ್ವಾ. ಸೊ ನಾನು ಇವತ್ತಿನ ಕ್ಲಾಸ್ ತುಂಬ ಬಿಗಿನರ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಈಗೀಗ ನೀವು ಯಾರ್ಯಾರು ಕಲಿತಾ ಇದ್ದೀರಲ್ವ ಇಂಗ್ಲೀಷ್, ಈ ಒಂದು ಟೆನ್ಸ್, ಅವ್ರಿಗೆ ನಾನು ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ. ನಿಮ್ಗೆ ಇದೆಲ್ಲ ಗೊತ್ತಿದ್ರೆ, ನೀವೆಲ್ಲ ಅಡ್ವಾನ್ಸ್ ಲೆವೆಲ್ ಲರ್ನರ್ಸ್ ಆಗಿದ್ರೆ ನೀವು ನೆಕ್ಸ್ಟ್ ಕ್ಲಾಸ್ ನೋಡ್ಬೋದು. ಡೋಂಟ್ ಟಾಕ್, ಕಿಡ್ಸ್ ಆರ್ ಸ್ಲೀಪಿಂಗ್. ಮಾತಾಡಬೇಡ, ಮಕ್ಕಳು ನಿದ್ದೆ ಮಾಡ್ತಿದ್ದಾರೆ. ಕಿಡ್ಸ್ ಆರ್ ಸ್ಲೀಪಿಂಗ್, ಅವ್ರು ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ನಾವು ಮಲಗಿದ್ದಾರೆ ಅಂತೀವಿ. ಮೈ ಫ್ರೆಂಡ್ಸ್ ಆರ್ ವೇಟಿಂಗ್ ಫಾರ್ ಮೀ. ಮೈ ಫ್ರೆಂಡ್ಸ್ ಸಬ್ಜೆಕ್ಟ್, ಆರ್ ಹೆಲ್ಪಿಂಗ್ ವರ್ಬ್, ವೇಟಿಂಗ್ ING ವರ್ಬ್. ಫಾರ್ ಮೀ ಅಂದರೆ ಯಾರಿಗೋಸ್ಕರ. ನೀವು ಫಾರ್ ಹೇಳ್ಕೊಟ್ಟಿಲ್ಲ, ನಾವು ಹೆಂಗೆ ಯೂಸ್ ಮಾಡಬೇಕು ಅಂದರೆ, ಯಾವಾಗಲೂ ಕೂಡ ಫಾರ್ ಮುಂದೆ ಆಬ್ಜೆಕ್ಟ್ ಪ್ರೊನೌನ್ ಯೂಸ್ ಆಗುತ್ತೆ. ಫಾರ್ ಮೀ, ಫಾರ್ ಅಸ್, ಫಾರ್ ದೆಮ್. ಆಬ್ಜೆಕ್ಟ್ ಪ್ರೊನೌನ್ಗಳನ್ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನಾನು, ರೈಟ್. ಅಂದ್ರೇನು, ನನಗೋಸ್ಕರ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ, ನನಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಮೈ ಲ್ಯಾಪ್ಟಾಪ್ ಈಸ್ ನಾಟ್ ವರ್ಕಿಂಗ್ ವೆಲ್. ಈಗ ನಾನು ಏನು ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ಅಂದರೆ ನನ್ನ ಲ್ಯಾಪ್ಟಾಪ್ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ. ಅವಾಗ ನಾಟ್ ಸೇರಿಸ್ಬೇಕು ವರ್ಬ್ ಹಿಂದೆ. ಐ ಆಮ್ ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್ ನಾವ್. ಕಿರಣ್ ಈಸ್ ಸ್ಟಡಿಂಗ್ ಫಾರ್ ಹಿಸ್ ಎಕ್ಸಾಮ್ಸ್. ಅವನ ಎಕ್ಸಾಮ್ಸ್ಗಾಗಿ ಓದ್ತಾ ಇದ್ದಾನೆ. ನೋಡಿ, ಕನ್ನಡದಲ್ಲಿ ನಾವು ಓದ್ತಾ ಇದ್ದಾನೆ ಅಂತೀವಿ. ಓದ್ತಾ ಇದ್ದಾನೆ ಅಂದರೆ ರೀಡಿಂಗ್ ಅನ್ಬೇಕಲ್ವಾ? ನೋ, ರೀಡಿಂಗ್ ಅಂದರೆ ಗೊತ್ತಾಗೋದಕ್ಕೆ ಓದೋದು. ನ್ಯೂಸ್ ಪೇಪರ್ ಓದೋದು, ಬೋರ್ಡ್ ಮೇಲೆ ಬರೆದಿರೋದನ್ನು ಓದೋದು, ಅಡ್ರೆಸ್ ಓದೋದು, ಒಂದು ಶೀಟ್ ಮೇಲೆ ಇರೋದು ಓದೋದು, ಅದಕ್ಕೆ ರೀಡಿಂಗ್ ಅಂತೀವಿ. ಅಂದರೆ ಅದೊಂದು ಟೆಂಪ್ರರಿ ಆ್ಯಕ್ಷನ್. ಬಟ್ ಒಂದು ಎಕ್ಸಾಮ್ಗೆ ಓದೋದು, ಕಲಿಯೋದಕ್ಕೆ ಓದೋದನ್ನು ನಾವು ಸ್ಟಡಿಯಿಂಗ್ ಅನ್ಬೇಕು, ರೈಟ್. ಸೊ ಈ ಥರ ನಾನು ಚಿಕ್ಕ ಚಿಕ್ಕ ವಿಷಯಗಳನ್ನ ಹೇಳ್ತಾ ಇರ್ತೀನಿ, ಅದನ್ನೆಲ್ಲ ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೋಬೇಕು. ಈ ಥರ ಏನೂ ಮಾಡಲ್ಲ, ಸುಮ್ಮನೆ ನೋಡ್ತೀರಾ, ಆಮೇಲೆ ನೀವು ತಪ್ಪಾಗಿ ಸೆಂಟೆನ್ಸ್ ಮಾಡ್ತೀರಾ. ನಾನು ತುಂಬ ಸರಿ ಕಾಮೆಂಟ್ಸ್ನಲ್ಲೇ ನೋಡಿದ್ದೀನಿ, ನಾನು ಹೇಳ್ಕೊಟ್ಟಿರೋ ಪಾಯಿಂಟ್ಸ್ನೇ ನೀವು ತಪ್ಪಾಗಿ ಬರೆದಿರ್ತೀರ. ಯಾಕೆಂದರೆ ನೀವು ನೋಟ್ಸ್ ಮಾಡ್ಕೊಳ್ಳಲ್ಲ, ಬರೆಯಲ್ಲ, ಪ್ರಾಕ್ಟೀಸ್ ಮಾಡಲ್ಲ. ಸುಮಾನ್ ಸಂಜು ಆರ್ ಗೋಯಿಂಗ್ ಟು ಮೈಸೂರ್ಗೆ ಹೋಗ್ತಾ ಇದ್ದಾರೆ. ವಿ ಆರ್ ಲರ್ನಿಂಗ್ ಇಂಗ್ಲೀಷ್ ಫ್ರಮ್ ಯೂಟ್ಯೂಬ್. ನಾವು ಯೂಟ್ಯೂಬಿಂದ ಇಂಗ್ಲೀಷ್ ಕಲಿತಾ ಇದ್ದೀವಿ, ರೈಟ್. ಈ ಎಲ್ಲ ದಿನಗಳಲ್ಲೂ ಕಂಟಿನ್ಯೂಸ್ ಆಗಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ಸೊ ಎಲ್ಲ ಸೆಂಟೆನ್ಸ್ಗಳಲ್ಲೂ ಕೂಡ ನಾವು ಈಗ ಏನು ಮಾಡ್ತಾ ಇದ್ದೀವಿ, ಈ ದಿನಗಳಲ್ಲಿ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನೇ ಹೇಳ್ತಾ ಇರೋದು. ಸೊ ಇದನ್ನು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲೇ ಹೇಳಬೇಕು. ಈ ಸ್ಟ್ರಕ್ಚರ್ ಇರೋದು ಅದರಲ್ಲೇ. ಸೊ ಬೇಸಿಕ್ ಸ್ಟ್ರಕ್ಚರ್ ಈ ಥರ ಇರುತ್ತೆ. ಪಾಸಿಟಿವ್ ಸೆಂಟೆನ್ಸ್ಗಳಲ್ಲಿ ಐ ಆಮ್ ರೈಟಿಂಗ್ ಅ ಸ್ಟೋರಿ, ಐ ಜೊತೆ ಯಾವಾಗಲೂ ಆಮ್ ಬರಬೇಕು. ಯು ಆರ್ ರೈಟಿಂಗ್ ಅ ಸ್ಟೋರಿ, ವಿ ಆರ್ ರೈಟಿಂಗ್, ದೇ ಆರ್ ರೈಟಿಂಗ್, ಪ್ಲೂರಲ್ ಇದ್ದರೂ ಆರ್ ರೈಟಿಂಗ್. ಹಿ ಶೀಟ್ ಇದ್ದರೆ ಇಸ್ ಹಾಕಬೇಕು. ನೋಡಿ, ಈಗ ಪೂರ್ತಿ ಒಂದೊಂದು ಸೆಂಟೆನ್ಸ್ ಮಾಡ್ಕೊಳ್ಳಿ ಪ್ರತಿಯೊಂದು ಸಬ್ಜೆಕ್ಟಿಂದ. ನಾನು ಮಾಡ್ತಾ ಇಲ್ಲ ಈಗ ಅನ್ಬೇಕು. ನಾನು ಟಿ ವಿ ನೋಡ್ತಿಲ್ಲ,
ನಾವು ಓದ್ತಾ ಇಲ್ಲ, ನಾವು ಹೋಗ್ತಾ ಇಲ್ಲ, ಬರ್ತಾ ಇಲ್ಲ ಅನ್ಬೇಕಂದ್ರೆ ನಾಟ್ ಸೇರಿಸ್ಬೇಕು ವರ್ಬ್ನ ಹಿಂದೆ. ನೋಡಿ ಇಲ್ಲಿ, ಐ ಆಮ್ ನಾಟ್ ರೈಟಿಂಗ್ ಅ ಸ್ಟೋರಿ, ನಾನು ಸ್ಟೋರಿ ಬರಿತಾ ಇಲ್ಲ. ಯು ಆರ್ ನಾಟ್ ರೈಟಿಂಗ್ ಅ ಸ್ಟೋರಿ, ಹಿ ಈಸ್ ನಾಟ್ ರೈಟಿಂಗ್ ಅ ಸ್ಟೋರಿ, ಶಿ ಈಸ್ ನಾಟ್ ರೈಟಿಂಗ್ ಅ ಸ್ಟೋರಿ, ವಿ ಆರ್ ನಾಟ್ ರೈಟಿಂಗ್, ದೇ ಆರ್ ನಾಟ್ ರೈಟಿಂಗ್. ನೋಡಿ ಪೂರ್ತಿ ಒಂದೊಂದು ಸೆಂಟೆನ್ಸ್ ಮಾಡ್ಕೊಳ್ಳಿ ನೀವು. ಸೊ ಯಾವಾಗಲೂ ನಾಟ್ ING ವರ್ಬ್ ಹಿಂದೆ ಹಾಕಬೇಕು. ಇದರ ಅರ್ಥ ಏನು? ನಾವು ಆ ಕೆಲಸ ಮಾಡ್ತಾ ಇಲ್ಲ ಈಗ. ಸೊ ಈಗ ನಾನು ಕೇಳಬೇಕು, ನೀನು ಸ್ಟೋರಿ ಬರಿತಾ ಇದೆಯಾ, ಅವನು ಓದ್ತಾ ಇದ್ದಾನ, ನಾನು ನೋಡ್ತಾ ಇದ್ದೀನ, ಈ ಥರ ಮಾಡ್ತಾ ಇದ್ದೀವ ಅಂತ ಕೇಳಬೇಕು. ಅವಾಗೇನು ಈ ಹೆಲ್ಪಿಂಗ್ ವರ್ಬ್ಸ್ನ ಬಿಗಿನಿಂಗ್ನಲ್ಲಿ ಹಾಕಿ. ಆಮ್ ಐ ರೈಟಿಂಗ್ ಅ ಸ್ಟೋರಿ, ನಾನು ಸ್ಟೋರಿ ಬರಿತಾ ಇದ್ದೀನ. ಆರ್ ಯು ರೈಟಿಂಗ್ ಅ ಸ್ಟೋರಿ, ಈಸ್ ಹಿ ರೈಟಿಂಗ್ ಅ ಸ್ಟೋರಿ. ಪ್ರತಿಯೊಂದು ಸಪ್ರೇಟಾಗಿ ಸೆಂಟೆನ್ಸ್ ಮಾಡ್ಕೊಳ್ಳಿ. ಇಲ್ವಾ ಅಂದರೆ ನಾಟ್ ಸೇರಿಸ್ಬೇಕು. ಆಮ್ ಐ ನಾಟ್ ರೈಟಿಂಗ್ ಅ ಸ್ಟೋರಿ ಅಂದರೆ ನಾ ಸ್ಟೋರಿ ಬರೀತಿಲ್ವಾ ಅಂತ ಕೇಳ್ತಾ ಇದ್ದೀನಿ, ರೈಟ್? ಆರ್ ಯು ನಾಟ್ ರೈಟಿಂಗ್ ಅ ಸ್ಟೋರಿ, ಆರ್ ವಿ ನಾಟ್ ರೈಟಿಂಗ್. ಇಲ್ಲಿ ಆರ್ ಮತ್ತು ನಾಟ್ನ ನೀವು ಜಾಯಿಂಟ್ ಮಾಡ್ಬೋದು. ಅವಾಗ ಏನಾಗುತ್ತೆ? ಅರಂಟ್ ಆಗುತ್ತೆ. ಅರಂಟ್ ಯು, ಅರಂಟ್ ವಿ, ಅರಂಟ್ ದೇ ಆಗುತ್ತೆ. ಈಸ್ ಹಿ ನಾಟ್ ರೈಟಿಂಗ್ ಅ ಸ್ಟೋರಿ, ಅವ್ನು ಸ್ಟೋರಿ ಬರಿತಾ ಇಲ್ವಾ? ಇಸ್ ಶಿ ನಾಟ್, ಈಸ್ ಕಿರಣ್ ನಾಟ್. ಇದನ್ನು ಕೂಡ ನೀವು ಜಾಯಿಂಟ್ ಮಾಡ್ಬೋದು ಇಸಂಟ್ ಅಂತ. ಓಕೆ, ಈಗ ನಾವು ಕೇಳಬೇಕು WH ಕ್ವಶನ್. ಅಂದ್ರೇನು? ನೀನೇನು ಮಾಡ್ತಾ ಇದೆಯಾ? ವಾಟ್ ಆರ್ ಯು ಡೂಯಿಂಗ್. ಅವನೇನು ಮಾಡ್ತಿದ್ದಾನೆ? ವಾಟ್ ಈಸ್ ಹಿ ಡೂಯಿಂಗ್. ನೋಡಿ, ವಾಟ್ ಆಮ್ ಐ ರೈಟಿಂಗ್, ಅಲ್ಲಿಗೆ ಕ್ವಶನ್ ಮಾರ್ಕ್. ನಾನೇನು ಬರಿತಾ ಇದ್ದೀನಿ? ವಾಟ್ ಆರ್ ಯು ರೈಟಿಂಗ್, ನೀನೇನು ಬರಿತಿದ್ಯಾ? ವಾಟ್ ಆರ್ ದೇ ರೈಟಿಂಗ್, ಅವ್ರೇನು ಬರಿತಿದ್ದಾರೆ? ವಾಟ್ ಈಸ್ ಹಿ ರೈಟಿಂಗ್, ಶಿ ರೈಟಿಂಗ್, ವಾಟ್ ಈಸ್ ಕಿರಣ್ ರೈಟಿಂಗ್. ಗೊತ್ತಾಯ್ತಲ್ಲ? ಸೊ ಇಲ್ಲಿ ನೋಡಿ, ಈ ಥರ ಕೇಳಬಾರ್ದು. ವಾಟ್ ಹಿ ಈಸ್ ರೈಟಿಂಗ್ ಅಲ್ಲ, WH ವರ್ಡ್ ಆದ ತಕ್ಷಣನೇ ಈಸ್ ಆಮ್ ಆರ್ ಬರಬೇಕು, ರೈಟ್? ಓಕೆ, ಸೊ ಈಗ ಇವತ್ತೇ ನೀವು ಈ ಸ್ಟ್ರಕ್ಚರ್ನ ಕಲ್ತಿದ್ದೀರಾ. ನನಗಿವತ್ತು ಗೊತ್ತಾಯಿತು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು, ನನಗಿವತ್ತು ಗೊತ್ತಾಯಿತು ING ವರ್ಬ್ನ ಹೇಗೆ ಯೂಸ್ ಮಾಡಬೇಕು ಈಸ್ ಆಮ್ ಆರ್ ಜೊತೆ ಅನ್ನೋರೀಗ ಇದ್ದರೆ, ಅಂದರೆ ವೆರಿ ಬಿಗಿನರ್ಸ್ ಇದ್ದರೆ, ನೀವೀಗೀಗ ಇಂಗ್ಲೀಷ್ ಕಲಿತಾ ಇದ್ದರೆ ನಾನು ನಿಮಗೆ ಇದ್ರ ಮೇಲೆ ಪ್ರಾಕ್ಟೀಸ್ ಕೊಡ್ತೀನಿ. ಸೊ ನೋಡಿ, ಈಗ ಒಂದು ವರ್ಬ್ ತಗೊಳ್ಳೋಣ, ವೆಯ್ಟಿಂಗ್ ಅಂತ. ವೆಯ್ಟಿಂಗ್ ಅಂದರೆ ಏನು? ವೆಯ್ಟ್ ಮಾಡ್ತಾ ಇರೋದು. ಸೊ ಹೇಳಿ, ಐ ಆಮ್ ವೆಯ್ಟಿಂಗ್, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಯು ಆರ್ ವೆಯ್ಟಿಂಗ್, ನೀನು ವೆಯ್ಟ್ ಮಾಡ್ತಾ ಇದೆಯಾ? ಕೇಳ್ತಿಲ್ಲ, ಹೇಳ್ತಿದ್ದೀವಿ. ವಿ ಆರ್ ವೆಯ್ಟಿಂಗ್, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ದೇ ಆರ್ ವೆಯ್ಟಿಂಗ್, ಮೈ ಪೇರೆಂಟ್ಸ್ ಆರ್ ವೆಯ್ಟಿಂಗ್. ಹಿ ಈಸ್ ವೆಯ್ಟಿಂಗ್, ಶಿ ಈಸ್ ವೆಯ್ಟಿಂಗ್, ಕಿರಣ್ ಈಸ್ ವೆಯ್ಟಿಂಗ್. ಗೊತ್ತಾಯ್ತಲ್ಲ? ಸೊ ಈಗ ನೆಗೆಟಿವ್ ಸೆಂಟೆನ್ಸ್, ಐ ಆಮ್ ನಾಟ್ ವೆಯ್ಟಿಂಗ್. ವೆಯ್ಟಿಂಗ್ ಹಿಂದೆ ನಾಟ್ ಬರಬೇಕು. ಅಂದರೆ ನಾನು ವೆಯ್ಟ್ ಮಾಡ್ತಾ ಇಲ್ಲ. ಯು ಆರ್ ನಾಟ್ ವೆಯ್ಟಿಂಗ್, ನೀನು ವೆಯ್ಟ್ ಮಾಡ್ತಾ ಇಲ್ಲ. ವಿ ಆರ್ ನಾಟ್ ವೆಯ್ಟಿಂಗ್, ದೇ ಆರ್ ನಾಟ್ ವೆಯ್ಟಿಂಗ್, ಮೈ ಪೇರೆಂಟ್ಸ್ ಆರ್ ನಾಟ್ ವೆಯ್ಟಿಂಗ್, ಹಿ ಈಸ್ ನಾಟ್ ವೆಯ್ಟಿಂಗ್, ಶಿ ಈಸ್ ನಾಟ್ ವೆಯ್ಟಿಂಗ್, ಕಿರಣ್ ಈಸ್ ನಾಟ್ ವೆಯ್ಟಿಂಗ್, ರೈಟ್? ಈಗ ಕೇಳಬೇಕು, ನಾನು ವೆಯ್ಟ್ ಮಾಡ್ತಿದ್ದೀನಾ? ನೀವು ವೆಯ್ಟ್ ಮಾಡ್ತಿದ್ಯಾ? ಅವ್ರು ವೆಯ್ಟ್ ಮಾಡ್ತಿದ್ದಾರಾ? ನಾನು ವೆಯ್ಟ್ ಮಾಡ್ತಿದ್ದೀನಾ? ಆಮ್ ಐ ವೇಟಿಂಗ್? ಆರ್ ಯು ವೇಟಿಂಗ್? ಆರ್ ವಿ ವೇಟಿಂಗ್? ಆರ್ ದೇ ವೇಟಿಂಗ್? ಆರ್ ಮೈ ಪೇರೆಂಟ್ಸ್? ಈಸ್ ಹಿ, ಈಸ್ ಶಿ, ಈಸ್ ಕಿರಣ್ ವೇಟಿಂಗ್? ಕೇಳ್ತಾ ಇದ್ದೀವಿ. ಅದಕ್ಕೆ ಅವ್ರ ಆನ್ಸರ್ ಎಸ್ ಆರ್ ನೋದಲ್ಲಿ ಹೇಳ್ತಾರೆ, ರೈಟ್? ಸೊ ನೆಗೆಟಿವ್ ಮಾಡಿದ್ರೆ ಆಮ್ ಐ ನಾಟ್ ವೇಟಿಂಗ್, ಆಮ್ ಬಂದಾಗ ಸಪ್ರೇಟಾಗಿ ಇಡಬೇಕು. ಆಮ್ ನಾಟ್ನ ನೀವು ಜಾಯಿಂಟ್ ಮಾಡೋಕ್ಕಾಗಲ್ಲ, ಈ ಥರ ಮಾಡೋಕ್ಕಾಗಲ್ಲ. ಆರಂಟ್ ಯು ವೇಟಿಂಗ್? ಆರಂಟ್ ವಿ ವೇಟಿಂಗ್? ಆರಂಟ್ ದೇ? ಆರಂಟ್ ಮೈ ಪೇರೆಂಟ್ಸ್? ಇಸಂಟ್ ಹಿ, ಇಸಂಟ್ ಶಿ, ಇಸಂಟ್ ಕಿರಣ್ ವೇಟಿಂಗ್? ಸೊ ಈಗ ನೆಕ್ಸ್ಟ್ WH, ವೈ ಆಮ್ ಐ ವೇಟಿಂಗ್? ನಾನು ಯಾಕೆ ವೆಯ್ಟ್ ಮಾಡ್ತಾ ಇದ್ದೀನಿ? ವೈ ಆರ್ ಯು ವೇಟಿಂಗ್? ನೀನು ಯಾಕೆ ವೆಯ್ಟ್ ಮಾಡ್ತಿದ್ಯಾ? ವೈ ಆರ್ ವಿ ವೇಟಿಂಗ್? ವೈ ಆರ್ ದೇ? ವೈ ಆರ್ ಮೈ ಪೇರೆಂಟ್ಸ್? ವೈ ಈಸ್ ಹಿ ವೇಟಿಂಗ್? ವೈ ಈಸ್ ಶಿ ವೇಟಿಂಗ್? ವೈ ಈಸ್ ಕಿರಣ್ ವೇಟಿಂಗ್? ಕಿರಣ್ ಯಾಕೆ ವೆಯ್ಟ್ ಮಾಡ್ತಿದ್ದಾನೆ? ಗೊತ್ತಾಯ್ತಲ್ಲ? ಎಸ್. ಈಗ ನೀವೇನು ಮಾಡಬೇಕಂದ್ರೆ ಇದನ್ನು ನೀಟಾಗಿ ನಿಮ್ಮ ನೋಟ್ಬುಕ್ನಲ್ಲಿ ಬರ್ಕೊಂಡು ಜೋರಾಗಿ ಓದಿ. ಜೋರಾಗಿ ಓದಿ 10 ಸರಿ, 20 ಸರಿ, 50 ಸರಿ ಓದಿ ಎಲ್ಲ ಸೆಂಟೆನ್ಸ್ಗಳನ್ನ ಹೇಳೋದಕ್ಕೆ ಬರಬೇಕು. ಆಮೇಲೆ ಕನ್ನಡ ಜೊತೆಗೆ ಹೇಳಿ, ರೈಟ್? ಇದರಿಂದ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ ಯಾವ ಸಬ್ಜೆಕ್ಟ್ಗೆ ಯಾವ ಹೆಲ್ಪಿಂಗ್ ವರ್ಬ್ ಹಾಕಬೇಕು ಅನ್ನೋದು ಪ್ರಾಕ್ಟೀಸ್ ಆಗುತ್ತೆ. ನಿಮ್ಮ ತಲೆ ಒಳಗಡೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ನೀವು ಯಾವತ್ತೂ ಮರೆಯೋದಿಲ್ಲ. ಸೊ ಓದಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ನೀವು ಬೇಕಿದ್ರೆ ಫೋನಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಿನ ಇನ್ನೂ ಹೆಚ್ಚು ಎಕ್ಸಾಂಪಲ್ಸ್ನ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.